ಒಕ್ಕಲಿಗ ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದಕ್ಕೆ ಡಿಕೆಶಿ ಸಜ್ಜು ಮಾಡ್ತಾ ಇದ್ದಾರೆ. ಒಕ್ಕಲಿಗ ಸಚಿವ ಶಾಸಕರಿಗೆ ಭೋಜನ ಕೂಟ ಆಯೋಜನೆಯನ್ನ ಮಾಡಲಾಗಿತ್ತು. ಸದಾಶಿವನಗರದ ತಮ್ಮ ನಿವಾಸದಲ್ಲಿ ಡಿಕೆಶಿ ಭೋಜನ ಕೂಟ ವ್ಯವಸ್ಥೆ ಮಾಡಿದ್ರು. ಔಪಚಾರಿಕ ಔತಣಕೂಟ ಅಂತ ಡಿಸಿಎಂ ಆಪ್ತ ಬಳಗ ಇದನ್ನು ಹೇಳಿಕೊಂಡಿದೆ. ಡಿಸಿಎಂ ಸ್ಥಾನ ಖಾಲಿ ಇಲ್ಲ ಎಂಬ ಸಂದೇಶ ರವಾನಿಸೋಕೆ ಸಜ್ಜಾದ್ರೆ ಈ ಮುಖಾಂತರವಾಗಿ ಸಚಿವ ಕೆಎನ್ ರಾಜಣ್ಣಗೆ ತಿರುಗೇಟು ಕೊಡೋಕೆ ಮುಂದಾದ್ರ ಡಿಕೆಶಿ 3 ಡಿಸಿಎಂ ಬೇಕು ಅಂತ ಬೇಡಿಕೆಯನ್ನ ಇಟ್ಟಿದ್ರು ಸಚಿವ ಕೆಎನ್ ರಾಜಣ್ಣ. ನಿನ್ನೆ ರಾತ್ರಿ ಒಂದು ಭೋಜನ ಕೂಟವನ್ನ ಆಯೋಜನೆ ಮಾಡಲಾಗಿತ್ತು. ಅದಕ್ಕೆ ಒಕ್ಕಲಿಗ ಸಮುದಾಯದ ನಾಯಕರುಗಳು ಭಾಗಿಯಾಗಿದ್ರು. ಸೊ ಏನ್ ಹೇಳಕ್ ಹೊರಟಿದ್ದಾರೆ ಈ ಮುಖಾಂತರವಾಗಿ ಡಿಕೆಶಿ ಅನ್ನೋದು ತುಂಬಾ ಜನಕ್ಕಿರುವಂತ ಪ್ರಶ್ನೆ. ಎಲ್ಲರನ್ನು ಒಗ್ಗೂಡಿಸ್ಕೊಂಡು ಒಕ್ಕಲಿಗ ಸಮುದಾಯದ ನಾಯಕರುಗಳನ್ನು ಒಗ್ಗೂಡಿಸ್ಕೊಂಡು ಒಂದು ಮೀಟಿಂಗ್ ಅನ್ನ ಮಾಡಿ ಸಭೆಯನ್ನ ಮಾಡಿ ಏನು ಮೆಸೇಜ್ ಪಾಸ್ ಮಾಡೋದಕ್ಕೆ ಹೊರಟಿದ್ದಾರೆ ಅನ್ನೋದು ಸಹಜವಾಗಿದ್ದಂಥ ಪ್ರಶ್ನೆ. ಸೊ ಈ ಪ್ರಶ್ನೆಗೆ ಸದ್ಯಕ್ಕೆ ಸಿಗ್ತಿರೋ ಉತ್ತರ ಏನು ಅಂತ ಅಂದ್ರೆ, ಈ ಸರ್ಕಾರ ರಚನೆ ಆದಾಗಿಂದ 3 ಡಿಸಿಎಂ ಸೃಷ್ಟಿ ಆಗಬೇಕು, 3 ಜನ ಡಿಸಿಎಂ ಆಗಬೇಕು ಅನ್ನುವಂಥ ಒಂದು ಬೇಡಿಕೆಯನ್ನ ರಾಜಣ್ಣ ಅವರು ಹೇಳಿದ್ರು, ಪರಮೇಶ್ವರ್ ಅವರು ಹೇಳಿದ್ರು. ಸೊ ಇಲ್ಲಿ ಯಾವುದೇ ಡಿಸಿಎಂ ಸ್ಥಾನ ಖಾಲಿ ಇಲ್ಲ, ಒಂದೇ ಡಿಸಿಎಂ ಸ್ಥಾನ, ಅದನ್ನ ನಾನು ಆಲ್ರೆಡಿ ಇದ್ದೀನಿ ಅನ್ನುವಂಥ ಒಂದು ಮೆಸೇಜನ್ನ ಪಾಸ್ ಮಾಡೋದಕ್ಕೆ, ಅಥವಾ ನಮ್ಮಲ್ಲಿ ಒಂದು ಒಗ್ಗಟ್ಟಿದೆ ಒಕ್ಕಲಿಗ ಸಮುದಾಯದಲ್ಲಿ ಅನ್ನೋದನ್ನ, ಅಥವಾ ಒಕ್ಕಲಿಗ ಸಮುದಾಯದ ಪ್ರಭಾವಿ ನಾಯಕ ನಾನು ಅನ್ನೋದನ್ನ ಹೇಳೋದಕ್ಕೆ ಹೊರಟಿದ್ದಾರೆ ಡಿಕೆಶಿ. ಆ ಒಂದು ಮೆಸೇಜನ್ನ ಕಾಂಗ್ರೆಸ್ನ ಇನ್ನುಳಿದಂಥ ನಾಯಕರುಗಳಿಗೆ ಪಾಸ್ ಮಾಡೋದಕ್ಕೆ ಹೊರಟಿದ್ದಾರಾ? ಆ ಕಾರಣಕ್ಕಾಗಿ ಒಂದು ಮೀಟಿಂಗ್ ಅನ್ನು ಅರೇಂಜ್ ಮಾಡಿದ್ರಾ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ಒಕ್ಕಲಿಗ ಸಚಿವರು ಶಾಸಕರನ್ನೆಲ್ಲ ಒಗ್ಗೂಡಿಸ್ಕೊಂಡು ಒಂದು ಭೋಜನ ಕೂಟದ ವ್ಯವಸ್ಥೆನ ಮಾಡ್ಕೊಂಡಿದ್ರು. ಏನ್ ಹೇಳೋದಕ್ಕೆ ಹೊರಟಿದ್ದಾರೆ ಈ ಮುಖಾಂತರವಾಗಿ ಡಿಕೆಶಿ ಅಂತ, ಏನ್ ಮೆಸೇಜ್ ಯಾರಿಗೆ ಪಾಸ್ ಮಾಡ್ತಿದ್ದಾರೆ? ಈಗಾಗಲೇ ಪದೇ ಪದೇ ಡಿ.ಕೆ. ಶಿವಕುಮಾರ್ ಅವರು ಒಕ್ಕಲಿಗ ಸಮುದಾಯದ ಮುಖಂಡರುಗಳ ಒಂದು ಡಿನ್ನರ್ ಸಭೆಯನ್ನ 2-3 ಬಾರಿ ಮಾಡಿದ್ದಾರೆ. ನಿನ್ನೆ ಸಂಜೆ ಕೂಡ ಅವರು ಸದಾಶಿವನಗರದ ನಿವಾಸದಲ್ಲಿ ಭೋಜನ ಕೂಟವನ್ನ ಇಟ್ಕೊಂಡಿದ್ರು ಒಕ್ಕಲಿಗ ಸಮುದಾಯದ ನಾಯಕರ ಜೊತೆ. ಈ ಒಂದು ಸಂದರ್ಭ ಅಂದ್ರೆ ಈಗಾಗಲೇ ಸರ್ಕಾರದಲ್ಲಿ 3 ಡಿಸಿಎಂ ಹುದ್ದೆಗಳನ್ನ ಕ್ರಿಯೇಟ್ ಮಾಡಬೇಕು ಅನ್ನುವಂತಹ ಚರ್ಚೆ ಶುರುವಾಗಿದೆ. ಕಳೆದ 3-4 ತಿಂಗಳಿಂದಲೂ ಕೂಡ ಅದು ಕೇಳಿ ಬರ್ತಾ ಇದೆ. ಮೊನ್ನೆ ಕೂಡ ಕೆಎನ್ ರಾಜಣ್ಣ ಸಚಿವರಾಗಿರುವಂತಹ ರಾಜಣ್ಣ ಮತ್ತೊಮ್ಮೆ 3 ಡಿಸಿಎಂ ಹುದ್ದೆಗಳನ್ನ ಕ್ರಿಯೇಟ್ ಮಾಡಬೇಕು, ಸಮುದಾಯವಾರು ಅವಕಾಶವನ್ನ ಮಾಡ್ಕೊಡ್ಬೇಕು ಅನ್ನುವಂತಹ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಇದು ಒಂದು ಕಡೆ ಪಕ್ಷದ ನಾಯಕರಿಗೂ ಕೂಡ ಇರುಸುಮುರುಸಿಗೆ ಕಾರಣ ಆಗಿದೆ. ಯಾಕೆಂದ್ರೆ ಪದೇ ಪದೇ ಪಕ್ಷದ ನಾಯಕರು ಈ ರೀತಿಯಾದಂತಹ ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಾ ಇದೆ. ಪಕ್ಷಕ್ಕೂ ಕೂಡ ಮುಜುಗರ, ಹಾಗೆ ಸರ್ಕಾರಕ್ಕೂ ಕೂಡ ಮುಜುಗರ ಆಗತ್ತೆ. ಪ್ರತಿಪಕ್ಷಗಳಿಗೆ ಇದು ಒಂದ್ ಕಡೆ ಆತಂಕಂತಾಗತ್ತೆ. ಯಾಕೆಂದ್ರೆ ಪಕ್ಷದಲ್ಲಿ ಹೊಂದಾಣಿಕೆ ಇಲ್ಲ, ಒಗ್ಗಟ್ಟಿಲ್ಲ ಅನ್ನುವಂತ ಸಂದೇಶ ರವಾನೆ ಆಗತ್ತೆ. ಆ ಕಾರಣಕ್ಕೆ ಡಿಕೆ ಜೊತೆಗೆ ಸಿಎಂ ಸ್ಥಾನವನ್ನು ಪದೇ ಪದೇ ಮಾಡ್ತಾ ಇದ್ದಾರೆ. ಹಾಗಾಗಿ ಒಕ್ಕಲಿಗ ಸಮುದಾಯದ ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಮೂಲಕ ಮತ್ತಷ್ಟು ಆ ಬೇಡಿಕೆಯನ್ನ ಹೈಕಮಾಂಡ್ ಮಟ್ಟದಲ್ಲಿ ಪ್ರೆಸರ್ ಬಿಲ್ಡ್ ಮಾಡುವಂತ ಒಂದು ಪ್ರಯತ್ನ ಇದಾಗಿದೆ. ಇದರ ಜೊತೆಗೆ ಈ 3 ಡಿಸಿಎಂ ಹುದ್ದೆಗಳ ವಿಚಾರವನ್ನ ಪದೇ ಪದೇ ಏನ್ ಪ್ರಸ್ತಾಪ ಮಾಡ್ತಾ ಇದ್ದಾರೆ, ಅವರ ಬಾಯಿಯನ್ನ ಮುಚ್ಚಿಸ್ಬೇಕು. ಹಾಗಾಗಿ ನಾವೆಲ್ಲರೂ ಕೂಡ ಒಗ್ಗಟ್ಟಾದ್ರೆ ಮಾತ್ರ ಅದು ಸಾಧ್ಯ. ತಮ್ಮ ಬಲ ಪ್ರದರ್ಶನ ಅಂದ್ರೆ ಸಮುದಾಯದ ಬಲ ಪ್ರದರ್ಶನವನ್ನ ಮಾಡಬೇಕು. ಹೈಕಮಾಂಡ್ ಮಟ್ಟದ ಮೇಲೆ ಒತ್ತಡವನ್ನ ತಂದು ಅವರ ಬಾಯಿಗೆ ಬೀಗ ಹಾಕಿಸ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಡಿ.ಕೆ. ಶಿವಕುಮಾರ್ ಅವರು ನಿನ್ನೆ ಒಕ್ಕಲಿಗ ಸಮುದಾಯದ ನಾಯಕರ ಒಂದು ಸಭೆಯನ್ನು ಕೂಡ ಕರೆದಿದ್ದಂಥದ್ದು ನೀತಿ. ಓಕೆ, ಥ್ಯಾಂಕ್ ಯು ಶಿವು ತಮ್ಮ ಡೀಟೇಲ್ಸ್ಗಾಗಿ.